ನಮಸ್ಕಾರ. ಗೀತ್ ಆ್ಯಂಡ್ ನೃತ್ಯ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ನೀವು 9 ಸ್ಕೇಲನ್ನು ಕಲ್ತ್ರಿ. ಇನ್ನು 3 ಸ್ಕೇಲ್ ಬಾಕಿ ಇದೆ. ಇವತ್ತು ಅಲ್ಲಿಂದ ಮುಂದಕ್ಕೆ ಕಲಿಯೋಣ. ಈ 3 ಸ್ಕೇಲನ್ನು ಕಲಿಯೋಣ. ಲಾಸ್ಟ್ ಸ್ಕೇಲು ಈ ಫ್ಲ್ಯಾಟ್ ಸ್ಕೇಲ್ ಆಗಿತ್ತು. ಈಗ ಮುಂದಿನ ಸ್ಕೇಲ್ ಯಾವುದಂತ ನೋಡುವ ಬನ್ನಿ. ಮುಂದಿನ ಸ್ಕೇಲು ಈ ಫ್ಲ್ಯಾಟಿಂದ 4th ನೋಟು. ಈ ಫ್ಲ್ಯಾಟ್ ಇದು 1 2 3 4. ನೆಕ್ಸ್ಟ್ ಸ್ಕೇಲು ಎ ಫ್ಲ್ಯಾಟ್ ಸ್ಕೇಲ್. ಇದು ಫಸ್ಟ್ ನೋಟ್ಸ್ ಬರ್ಕೊಳ್ಳಿ. ಎ ಫ್ಲ್ಯಾಟ್ ಅಂತೂ ನಿಮ್ಗೆ ಗೊತ್ತಿದೆ. ಎ ಫ್ಲ್ಯಾಟಿಂದ ಬಿ ಸಿ ಡಿ ಇ ಎಫ್ ಜಿ ಎ ಫ್ಲ್ಯಾಟ್ ಫಾರ್ಮುಲಾ ಹಾಕಿ ಅದಕ್ಕೆ ಎ ಫ್ಲ್ಯಾಟಿಂದ ಹೋಲ್ ನೋಟ್. ಆದರೆ ನೀವು ಬರ್ಕೊಂಡಿದ್ದು ಬಿ, ಅದು ಹೋಲ್ ನೋಟ್ ಆಗೋದಿಲ್ಲ, 1.5 ನೋಟ್ ಆಗುತ್ತೆ. ಹಾಗಾಗಿ ಅದನ್ನು ಹಿಂದಕ್ಕೆ ತರಬೇಕಲ್ಲ, ಅದಕ್ಕೆ ಅದನ್ನು ಬಿಯನ್ನು ಫ್ಲ್ಯಾಟ್ ಮಾಡಬೇಕಾಗತ್ತೆ. ಬಿ ನೆಕ್ಸ್ಟ್ ನೋಟು ಬಿ ಫ್ಲ್ಯಾಟ್ ಆಯಿತು. ನೆಕ್ಸ್ಟ್ ಹೋಲ್ ನೋಟು ಸಿ ಕರೆಕ್ಟ್ ಇದೆ ಬರ್ಕೊಂಡಿದ್ದು. ನೆಕ್ಸ್ಟ್ ಹಾಫ್ ನೋಟ್ ಅಂದರೆ ಬರ್ಕೊಂಡಿದ್ದು ಡಿ, ಅದನ್ನು ಹಾಫ್ ನೋಟು ಹಿಂದಕ್ಕೆ ಬರಬೇಕು, ಅಂದರೆ ಡಿ ಫ್ಲ್ಯಾಟ್ ಆಯಿತು. ನೆಕ್ಸ್ಟ್ ಡಿ ಫ್ಲ್ಯಾಟಿಂದ ಹೋಲ್ ನೋಟು ಬರೆದಿದ್ದು ಇ ಇದೆ, ವಾಪಸ್ ಅದನ್ನು ಹಾಫ್ ನೋಟ್ ಹಿಂದಕ್ಕೆ ತರಬೇಕು, ಅಂದರೆ ಮಾತ್ರ ಹೋಲ್ ನೋಟ್ ಆಗುತ್ತೆ. ಈ ಫ್ಲ್ಯಾಟ್ ಆಯ್ತಿದು. ನೆಕ್ಸ್ಟ್ ಹೋಲ್ ನೋಟು ಎಫ್ ಮತ್ತು ಹೋಲ್ ನೋಟು ಜಿ. ಲಾಸ್ಟಿಗೆ ಹಾಫ್ ನೋಟು, ಅಂದರೆ ವಾಪಸ್ಸು ಎ ಫ್ಲ್ಯಾಟ್. ನೋಟ್ಸ್ ಮತ್ತೊಮ್ಮೆ ನೋಡುವ. ಎ ಫ್ಲ್ಯಾಟ್, ಬಿ ಫ್ಲ್ಯಾಟ್, ಸಿ ಡಿ ಫ್ಲ್ಯಾಟ್, ಇ ಫ್ಲ್ಯಾಟ್, ಎಫ್ ಜಿ ಎ ಫ್ಲ್ಯಾಟ್. ಫಿಂಗರ್ಸ್ ನೋಡುವ. 2 3 1 2 3 1 2 3 3 2 1 3 2 1 3 2. ಲೆಫ್ಟ್ ಸೈಡು 3 2 1 4 ಬಂತಿಲ್ಲಿ. 4 3 2 1 2 2 1 2 3 4 1 2 3. 10 ಸಲ ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಸಲ ಸಪ್ರೇಟ್ ಹ್ಯಾಂಡ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ನಂತರ ಬೋತ್ ಹ್ಯಾಂಡ್ಸಲ್ಲಿ ನುಡಿಸಿ. ಈಗ ನಮ್ಮ ನೆಕ್ಸ್ಟ್ ಸ್ಕೇಲು 4th ನೋಟ್. ಅಗೇನ್ 4th ನೋಟ್ ಫ್ರಮ್ ಎ ಫ್ಲ್ಯಾಟ್ ಸ್ಕೇಲ್. ಎ ಫ್ಲ್ಯಾಟ್ ಇದು 4th ನೋಟ್. ಇಲ್ಲಿಂದ ಯಾವುದು 1 2 3 4, ಅಂದರೆ ನಮ್ಮ ಹೊಸ ಮೇಜರ್ ಸ್ಕೇಲು ಡಿ ಫ್ಲ್ಯಾಟ್ ಮೇಜರ್ ಸ್ಕೇಲ್. ಇದೀಗ ಈ ನೋಟ್ ಏನಿದೆ ಮಿಡ್ಲ್ ಆಕ್ಟೇವ್ನಿಂದ ಮುಂದೆ ಹೋಯ್ತು. ನಾವು ಅದನ್ನು ಹಿಂದೆ ತಗೊಂಡು ಬರೋಣ. ಮಿಡ್ಲ್ ಸಿ ಇದು ಫಸ್ಟ್ ಬ್ಲ್ಯಾಕ್ ನೋಟು. ಇದು ಡಿ ಫ್ಲ್ಯಾಟ್ ಸ್ಕೇಲ್. ಫಸ್ಟ್ ಇದರ ನೋಟ್ಸ್ ಬರ್ಕೊಳ್ಳಿ. ಡಿ ಫ್ಲ್ಯಾಟ್ ಗೊತ್ತಿದೆ ನಿಮಗೆ. ಡಿ ನಂತರ ಇ ಎಫ್ ಜಿ ಎ ಬಿ ಸಿ ಡಿ ಫ್ಲ್ಯಾಟ್. ಫಾರ್ಮುಲಾ ಅಪ್ಲೈ ಮಾಡಿ ಇದಕ್ಕೆ. ಡಿ ಫ್ಲ್ಯಾಟ್ ಹೋಲ್ ನೋಟ್. ನೆಕ್ಸ್ಟ್ ಇ ಫ್ಲ್ಯಾಟ್ ಹೋಲ್ ನೋಟು ಎಫ್. ನೆಕ್ಸ್ಟ್ ಹಾಫ್ ನೋಟ್ ಆಗುತ್ತೆ, ಆದರೆ ಜಿ ಬರ್ಕೊಂಡಿದ್ದೀರಿ, ಅದನ್ನು ಹಾಫ್ ಹಿಂದೆ ಬಂದರೆ ಜಿ ಫ್ಲ್ಯಾಟ್. ನೆಕ್ಸ್ಟ್ ಹೋಲ್ ನೋಟು ಎ ಫ್ಲ್ಯಾಟ್ ಆಗುತ್ತೆ, ಯಾಕಂದರೆ ಹೋಲ್ ನೋಟಿಗೆ ಹಾಫ್ ನೋಟ್ ನಾವು ಹಿಂದೆ ಬಂದರೆ ಮಾತ್ರ ಹೋಲ್ ನೋಟ್ ಆಯಿತು. ನೆಕ್ಸ್ಟ್ ಬಿಯನ್ನು ಹಿಂದಕ್ಕೆ ತಂದರೆ ಮತ್ತೆ ಹೋಲ್ ನೋಟ್ ಆಯಿತು. ಮತ್ತೆ ಹೋಲ್ ನೋಟು ಸಿ ಹಾಫ್ ನೋಟ್ ಅಂದರೆ ಡಿ ಫ್ಲ್ಯಾಟ್. ಡಿ ಫ್ಲ್ಯಾಟ್, ಇ ಫ್ಲ್ಯಾಟ್, ಎಫ್
ನೋಡುವ. 2 3 1 2 3 4 1 2 2 1 4 3 2 1 2 3 2. ಲೆಫ್ಟ್ ಹ್ಯಾಂಡ್ ನೋಡುವ. ಲೆಫ್ಟ್ ಸೈಡ್ ಆಕ್ಟೇವ್ನಲ್ಲಿ ಮಾಡಬೇಕು. 3 2 1 4 3 2 1 2 2 1 2 3 4 1 2 3. ಈಗ ಲಾಸ್ಟ್ ಸ್ಕೇಲ್ ಮುಂದಿಂದು ಡಿ ಫ್ಲ್ಯಾಟಿಂದ ಫೋರ್ತ್ ನೋಟ್. ಡಿ ಫ್ಲ್ಯಾಟಿಂದ ಫೋರ್ತ್ ನೋಟು 1 2 3 4. ಜಿ ಫ್ಲ್ಯಾಟ್ ನಮ್ಮ ಹೊಸ ಮೇಜರ್ ಸ್ಕೇಲ್, ಜಿ ಫ್ಲ್ಯಾಟ್ ಮೇಜರ್ ಸ್ಕೇಲ್. ಫಸ್ಟ್ ನೋಟ್ಸ್ ಬರ್ಕೊಳ್ಳಿ. ಜಿ ಫ್ಲ್ಯಾಟಿಂದ ಜಿ ಫ್ಲ್ಯಾಟ್ ಗೊತ್ತಿದೆ ನಿಮಗೆ. ಜಿ ಫ್ಲ್ಯಾಟ್ ಎ ಬಿ ಸಿ ಡಿ ಇ ಎಫ್ ಜಿ ಫ್ಲ್ಯಾಟ್. ಫಾರ್ಮುಲಾ ಅಪ್ಲೈ ಮಾಡಿ. ಜಿ ಫ್ಲ್ಯಾಟಿಂದ ಹೋಲ್ ನೋಟು ಬರ್ಕೊಂಡಿದ್ದು ಎ ಇದೆ, ಅದನ್ನು ಹಾಫ್ ನೋಟ್ ಕೆಳಗೆ ಮಾಡಿದ್ರೆ ಮಾತ್ರ ಹೋಲ್ ನೋಟ್ ಆಗುತ್ತೆ. ಇದು ಎರಡರ ಮಧ್ಯ ಅಂದರೆ ಎ ಫ್ಲ್ಯಾಟ್ ಆಯಿತು. ನೆಕ್ಸ್ಟ್ ಬಿಯನ್ನು ಹಿಂಗೆ ತಂದರೆ ಮಾತ್ರ ಹೋಲ್ ನೋಟ್ ಆಗುತ್ತೆ, ಬಿ ಫ್ಲ್ಯಾಟ್. ನೆಕ್ಸ್ಟ್ ಹಾಫ್ ನೋಟ್ ಇದೆ, ಅದು ಬಿ ಆಯಿತು. ಬಿ ಆಗೋದಿಲ್ಲ, ಯಾಕಂದರೆ ಅದು ಇದಕ್ಕೊಂದು ರೂಲ್ ಇದೆ, ಸೇಮ್ ನೋಟು ಎರಡೆರಡು ಸಲ ಬರಬಾರ್ದಂತ. ಆಲ್ರೆಡಿ ಬಿ ಫ್ಲ್ಯಾಟ್ ಇಲ್ಲಿ ಬಂದೋಗಿದೆ, ಹಾಗಾಗಿ ಅದನ್ನು ಸಿಯನ್ನು ಫ್ಲ್ಯಾಟ್ ಅಂತ ಹೇಳ್ತಾರೆ. ಈಗ ಹಾಗೇನು ಮತ್ತೊಮ್ಮೆ ನೋಡಿ. ಜಿ ಫ್ಲ್ಯಾಟ್, ಎ ಫ್ಲ್ಯಾಟ್, ಬಿ ಫ್ಲ್ಯಾಟ್, ಸಿ ಫ್ಲ್ಯಾಟ್. ಇದಕ್ಕೆ ನೋಟ್ ಮಾಡ್ಕೊಳ್ಳಿ, ಇದನ್ನು ಕರೆಕ್ಟಾಗಿ ಸಿ ಫ್ಲ್ಯಾಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೋಲ್ ನೋಟು ಡಿ ಫ್ಲ್ಯಾಟ್, ಮತ್ತೆ ಹೋಲ್ ನೋಟು ಇ ಫ್ಲ್ಯಾಟ್, ನೆಕ್ಸ್ಟ್ ಹೋಲ್ ನೋಟು ಎಫ್, ಮತ್ತು ಹಾಫ್ ನೋಟು ಜಿ ಫ್ಲ್ಯಾಟ್. ಮತ್ತೊಮ್ಮೆ ನೋಟ್ಸ್ ನೋಡಿ. ಜಿ ಫ್ಲ್ಯಾಟ್, ಎ ಫ್ಲ್ಯಾಟ್, ಬಿ ಫ್ಲ್ಯಾಟ್, ಸಿ ಫ್ಲ್ಯಾಟ್, ಡಿ ಫ್ಲ್ಯಾಟ್, ಇ ಫ್ಲ್ಯಾಟ್, ಎಫ್, ಜಿ ಫ್ಲ್ಯಾಟ್. ಈಗ ಫಿಂಗರ್ಸನ್ನು ನೋಡುವ. 2 3 4 1 2 3 1 2 2 1 3 2 1 4 3 2. ಲೆಫ್ಟ್ ಸೈಡ್ ನೋಡುವ. ಈಗ 4 3 2 1 2 3 2 1 2 2 1 2 3 1 2 3 4. ಇಲ್ಲಿಗೆ ಅಷ್ಟು 12 ಸ್ಕೇಲ್ಸು ಮುಗೀತು. ಅಷ್ಟು ಪ್ರತಿಯೊಂದು ಸ್ಕೇಲ್ಸು ಇಲ್ಲಿ ತನಕ ನಾವು ಕವರ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಎಕ್ಸಸೈಸನ್ನು, ಬೇರೆ ಬೇರೆ ಥರ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡಬೇಕು. ಲೆವೆಲ್ಸ್ ಇರುತ್ತೆ ಇದರಲ್ಲಿ. ಸ್ಲೋಲಿ ನಾವು ಇದರಲ್ಲಿ ಮುಂದೋಗುವ. ಈಗ ಇಲ್ಲಿ ತನಕ ಇಷ್ಟು ಸ್ಕೇಲ್ಸನ್ನು 1 by 1 12 ಸ್ಕೇಲ್ಸನ್ನು ನುಡಿಸ್ಬೇಕು. ಹಾಗೆ ಅದರ ನಂತರ ಪ್ರತಿಯೊಂದು ಸ್ಕೇಲ್ಸನ್ನು ಕ್ರೊಮ್ಯಾಟಿಕಲಿ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಸಿಯಿಂದ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಡಿ ಫ್ಲ್ಯಾಟಿಂದ ಮಾಡಿ. ಹಾಗೆ ಡಿ ಇಂದ ಮಾಡಿ. ನೆಕ್ಸ್ಟ್ ಇ ಫ್ಲ್ಯಾಟಿಂದ ಮಾಡಬೇಕು.
ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ಇದನ್ನು ಬೀಟ್ ಜೊತೆಗೆ ನೋಡೋಣ. ಧನ್ಯವಾದ.